ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನು ನಾವು ಕಾಣ್ತಾ ಇದ್ದೀವಿ. ನಿನ್ನೆ ರಾತ್ರಿಯಿಂದ ಸ್ವಲ್ಪ ಅವ್ರದ್ದು ಬಿಪಿ, ಬ್ಲಡ್ ಪ್ರೆಷರ್ ಮತ್ತೆ ಶ್ವಾಸಕೋಶದ ಇದು ವೇರಿಯೇಷನ್ ಆಗ್ತಾ ಇದೆ. ಈಗಲೂ ಅದೇ ತರನೇ ಕಂಟಿನ್ಯೂ ಆಗ್ತಾ ಇದೆ. ಆದಷ್ಟು ನಾವು ನಮ್ಮ ವೈದ್ಯರ ಎಲ್ಲ ತಂಡದವರು ಸೇರ್ಕೊಂಡು ಮ್ಯಾಕ್ಸಿಮಮ್ ನಾವು ಅದನ್ನ ಟ್ರೀಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಮತ್ತೆ ಎಷ್ಟು ಪ್ರಮಾಣದಲ್ಲಿ ನಾವು ಅದಕ್ಕೆ ಸಕ್ಸಸ್ ಆಗ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ನಲ್ಲೇ ಇದ್ದಾರೆ. ಅದಕ್ಕೆ ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದೀವಿ. ಇಲ್ಲ, ಬೇರೆ ಡಾಕ್ಟರ್ಸ್ಗಳು ಯಾರು ಇನ್ನೂ ಸದ್ಯಕ್ಕೆ ಬಂದಿಲ್ಲ. ನಾವು ಅವ್ರ ಹತ್ರ ಎಲ್ಲ ಮಾತಾಡಿದೀವಿ. ಅವರು ಬರ್ತಾರೆ, ಬಂದೆಲ್ಲ ಅವರು ನೋಡ್ತಾರೆ. ಏನು ಪ್ರೋಟೀನ್ ಅಂಶ ಏನಿದೆ ಅದು ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಇವತ್ತು ಬಹಳ ಕಮ್ಮಿ ಆಗಿದೆ. ಆದ್ರೂ ಸ್ವಾಮೀಜಿಯವರ ಆರೋಗ್ಯ ಸ್ಥಿತಿ ಬಹಳ ಕ್ರಿಟಿಕಲ್ ಆಗಿದೆ. ಆದ್ರೂ ಆ ಕ್ರಿಟಿಕಲಿಟಿಯಿಂದ ಹೊರಗಡೆ ಬರೋದಕ್ಕೆ ನಮ್ಮ ಪ್ರಯತ್ನಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ವೆಂಟಿಲೇಟರ್ ಸಪೋರ್ಟ್ ಮಾಡ್ತಾ ಇದೀವಿ. ಅಲ್ಲ ನಾನು ಹೇಳಿದ್ನಲ್ಲ, ಸ್ವಾಮೀಜಿಯವರ ಆರೋಗ್ಯ ಬಹಳ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ. ಆದ್ರೂ ಅದರಿಂದ ಹೊರಗಡೆ ಬರೋದಕ್ಕೆ ಬಹಳಷ್ಟು ಚಿಕಿತ್ಸೆಗಳನ್ನೆಲ್ಲ ಕೊಡ್ತಾ ಇದ್ದೀವಿ. ಮತ್ತೆ ಏನಿದ್ರು ನಾವು ಮತ್ತೆ ಇನ್ನೊಂದು 1 hour 2 hours ನಲ್ಲಿ ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀವಿ. ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನು ನಾವು ಕಾಣ್ತಾ ಇದ್ದೀವಿ. ನಿನ್ನೆ ರಾತ್ರಿಯಿಂದ ಸ್ವಲ್ಪ ಅವ್ರದ್ದು ಬಿಪಿ, ಬ್ಲಡ್ ಪ್ರೆಷರ್ ಮತ್ತೆ ಶ್ವಾಸಕೋಶದ ಇದು ವೇರಿಯೇಷನ್ ಆಗ್ತಾ ಇದೆ. ಈಗಲೂ ಅದೇ ತರನೇ ಕಂಟಿನ್ಯೂ ಆಗ್ತಾ ಇದೆ. ಆದಷ್ಟು ನಾವು ನಮ್ಮ ವೈದ್ಯರ ಎಲ್ಲ ತಂಡದವರು ಸೇರ್ಕೊಂಡು ಮ್ಯಾಕ್ಸಿಮಮ್ ನಾವು ಅದನ್ನ ಟ್ರೀಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಮತ್ತೆ ಎಷ್ಟು ಪ್ರಮಾಣದಲ್ಲಿ ನಾವು ಅದಕ್ಕೆ ಸಕ್ಸಸ್ ಆಗ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ನಲ್ಲೇ ಇದ್ದಾರೆ. ಅದಕ್ಕೆ ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದೀವಿ. ಇಲ್ಲ, ಬೇರೆ ಡಾಕ್ಟರ್ಸ್ಗಳು ಯಾರು ಇನ್ನೂ ಸದ್ಯಕ್ಕೆ ಬಂದಿಲ್ಲ. ನಾವು ಅವ್ರ ಹತ್ರ ಎಲ್ಲ ಮಾತಾಡಿದೀವಿ. ಅವರು ಬರ್ತಾರೆ, ಬಂದೆಲ್ಲ ಅವರು ನೋಡ್ತಾರೆ. ಏನು ಪ್ರೋಟೀನ್ ಅಂಶ ಏನಿದೆ ಅದು ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಇವತ್ತು ಬಹಳ ಕಮ್ಮಿ ಆಗಿದೆ. ಆದ್ರೂ ಸ್ವಾಮೀಜಿಯವರ ಆರೋಗ್ಯ ಸ್ಥಿತಿ ಬಹಳ ಕ್ರಿಟಿಕಲ್ ಆಗಿದೆ. ಆದ್ರೂ ಆ ಕ್ರಿಟಿಕಲಿಟಿಯಿಂದ ಹೊರಗಡೆ ಬರೋದಕ್ಕೆ ನಮ್ಮ ಪ್ರಯತ್ನಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ವೆಂಟಿಲೇಟರ್ ಸಪೋರ್ಟ್ ಮಾಡ್ತಾ ಇದೀವಿ. ಅಲ್ಲ ನಾನು ಹೇಳಿದ್ನಲ್ಲ, ಸ್ವಾಮೀಜಿಯವರ ಆರೋಗ್ಯ ಬಹಳ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ. ಆದ್ರೂ ಅದರಿಂದ ಹೊರಗಡೆ ಬರೋದಕ್ಕೆ ಬಹಳಷ್ಟು ಚಿಕಿತ್ಸೆಗಳನ್ನೆಲ್ಲ ಕೊಡ್ತಾ ಇದ್ದೀವಿ. ಮತ್ತೆ ಏನಿದ್ರು ನಾವು ಮತ್ತೆ ಇನ್ನೊಂದು 1 hour 2 hours ನಲ್ಲಿ ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀವಿ.